ಮನಸ್ಸುಗಳಿಗೆ ನಮಸ್ಕಾರ. ರಾಜಕೀಯದಲ್ಲಿ ಬಿಕರಿಯಾಗದ ವಸ್ತುಗಳೂ ಇಲ್ಲ, ಸ್ಥಾನಗಳೂ ಇಲ್ಲ, ಕೊನೆಗೆ ವ್ಯಕ್ತಿಗಳೂ ಇಲ್ಲ ಅನ್ನೋದು ಈಗಾಗಲೇ ಸಾಬೀತಾಗಿದೆ. ಹಾಗಿರುವಾಗ ಮುಖ್ಯಮಂತ್ರಿ ಸ್ಥಾನಕ್ಕೆ ರೇಟ್ ಫಿಕ್ಸ್ ಆದ್ರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಈ ಹಿಂದೊಮ್ಮೆ ಬಿಜೆಪಿ ನಾಯಕರು ಸಿಎಂ ಸ್ಥಾನಕ್ಕೆ 2,000 ಕೋಟಿ ರೂಪಾಯಿ ಬೆಲೆ ಕಟ್ಟಿದ್ದು ನಿಮಗೆ ನೆನಪಿರಬಹುದು. ಆದ್ರೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಸಿಎಂ ಸ್ಥಾನಕ್ಕೆ 500 ಕೋಟಿ ನಿಗದಿ ಮಾಡಿದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಅಂದಹಾಗೆ ಈ ಆರೋಪ ಮಾಡಿದವ್ರು ಯಾರು? ನಿಜಕ್ಕೂ ಸಿಎಂ ಸ್ಥಾನವನ್ನ ಕಾಂಗ್ರೆಸ್ ಹರಾಜುಗಿಟ್ಟಿದ್ಯಾ? ಈ ಕುತೂಹಲಕಾರಿ ವಿಷಯದ ಬಗ್ಗೆ ಇಲ್ಲಿದೆ ಒಂದು ಸ್ಪೆಷಲ್ ರಿಪೋರ್ಟ್. ಇದು ಸಿಎಂ ಕುರ್ಚಿ ಮಾರಾಟಕ್ಕಿದೆ ವಿಶೇಷ ವರದಿ. ನಾನು ಅಕ್ಷತಾ ಕುಲಕರ್ಣಿ. ಕರ್ನಾಟಕದಲ್ಲಿ ಕುರ್ಚಿ ಕದನ ನಡೀತಾ ಇರೋದು ಹೊಸ ವಿಷಯ ಏನಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಕರ್ನಾಟಕದ ಸಿಎಂ ಸ್ಥಾನಕ್ಕೆ 500 ಕೋಟಿ ಫಿಕ್ಸ್ ಮಾಡಿದ್ರೆ ನಿಂತ ಕ್ಷಣದಲ್ಲೇ ಹರಾಜಾಗಿ ಬಿಡ್ತಾ ಇತ್ತು. ಆದ್ರೆ ಡಿಕೆ ಶಿವಕುಮಾರ್ ಅವರ ದುರಾದೃಷ್ಟಕ್ಕೆ ಈ ರೇಟ್ ಫಿಕ್ಸ್ ಆಗಿರೋದು ಕರ್ನಾಟಕದ ಸಿಎಂ ಪಟ್ಟಕ್ಕಲ್ಲ. ಈ ವಿವಾದ ಶುರುವಾಗಿರೋದು ಪಂಜಾಬ್ನಲ್ಲಿ. ಪಂಜಾಬ್ನ ಮಾಜಿ ಮುಖ್ಯಮಂತ್ರಿ ನವಜೋತ್ ಸಿಂಗ್ ಸಿದ್ದು ಅವರ ಪತ್ನಿ ಹಾಗೂ ಮಾಜಿ ಶಾಸಕಿ ನವಜೋತ್ ಕೌರ್ ಅವರು ನೀಡಿರುವ ಸ್ಫೋಟಕ ಹೇಳಿಕೆ ಈಗ ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಕಾಂಗ್ರೆಸ್ ಹೈಕಮಾಂಡ್ಗೆ 500 ಕೋಟಿ ರೂಪಾಯಿಗಳ ಸೂಟ್ ಕೇಸ್ ಕೊಟ್ಟವರಿಗೆ ಮಾತ್ರ ಮುಖ್ಯಮಂತ್ರಿ ಸ್ಥಾನದ ಗ್ಯಾರಂಟಿ ಭಾಗ್ಯ ಸಿಗುತ್ತೆ ಅನ್ನೋದು ನವಜೋತ್ ಕೌರ್ ಅವರ ಹೇಳಿಕೆ. ಪ್ರಸ್ತುತ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿ ಪಟ್ಟಕ್ಕೆ ಅರ್ಹತೆಗಿಂತ ಹಣವೇ ಮುಖ್ಯ ಎಂದು ನವಜೋತ್ ಕೌರ್ ಆರೋಪಿಸಿದ್ದಾರೆ. ತಮ್ಮ ಪತಿ ನವಜೋತ್ ಸಿಂಗ್ ಸಿದ್ದು ಅವರ ಪರವಾಗಿ ಮಾತನಾಡಿದ ಅವರು, ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕುಳಿತುಕೊಳ್ಳಲು ನೀಡಬೇಕಿರುವ 500 ಕೋಟಿ ರೂಪಾಯಿ ನಮ್ಮ ಬಳಿ ಇಲ್ಲ. ನನ್ನ ಪತಿ ಕಾಂಗ್ರೆಸ್ಗೆ ನಿಷ್ಠುರಾಗಿದ್ದಾರೆ, ಆದ್ರೆ ಅವರ ಬಳಿ ಅಷ್ಟು ದೊಡ್ಡ ಮೊತ್ತದ ಹಣ ಇಲ್ಲ ಅಂತ ಹೇಳಿದ್ದಾರೆ. ಸಿದ್ದು ಅವರನ್ನ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಘೋಷಿಸಿದ್ರೆ ಮಾತ್ರ ಅವರು ಮತ್ತೆ ಸಕ್ರಿಯ ರಾಜಕಾರಣಕ್ಕೆ ಮರಳುತ್ತಾರೆ. ಇಲ್ದಿದ್ರೆ ಅವರು ರಾಜಕೀಯದಿಂದ ಹೊರಗೆ ಮಾಡ್ತಾ ಇರುವ ಕೆಲಸಗಳಿಂದಲೂ ಉತ್ತಮವಾಗಿ ಹಣವನ್ನ ಗಳಿಸಿ ಸಂತೋಷವಾಗಿದ್ದಾರೆ ಎಂದು ನವಜೋತ್ ಕೌರ್ ಹೇಳಿದ್ದಾರೆ. ಪಂಜಾಬ್ ಕಾಂಗ್ರೆಸ್ನಲ್ಲಿರುವ ಗುಂಪುಗಾರಿಕೆ ಮತ್ತು ಒಳಜಗಳವನ್ನ ನವಜೋತ್ ಕೌರ್ ಒತ್ತಿ ಹೇಳಿದ್ದಾರೆ. ಮುಖ್ಯಮಂತ್ರಿ ಸ್ಥಾನಕ್ಕೆ 5 ಪ್ರಬಲ ಆಕಾಂಕ್ಷಿಗಳು ಇದ್ದಾರೆ ಎಂದು ತಿಳಿಸಿದ ಅವರು, ಈ 5 ನಾಯಕರು ನವಜೋತ್ ಸಿಂಗ್ ಸಿದ್ದು ಅವರನ್ನ ಮುಂದೆ ಬರೋದಕ್ಕೆ ಬಿಡೋದಿಲ್ಲ ಅನ್ನೋದನ್ನ ಹೈಕಮಾಂಡ್ ಅರ್ಥ ಮಾಡಿಕೊಳ್ಳಬೇಕು. ಹೈಕಮಾಂಡ್ಗೆ ಸತ್ಯ ಗೊತ್ತಾದ್ರೆ ಒಳ್ಳೆಯದು ಎಂದು ಎಚ್ಚರಿಸಿದ್ದಾರೆ. ಆದ್ರೆ ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಕಾಂಗ್ರೆಸ್ನಲ್ಲಿ ಹಣಕ್ಕೆ ಬೇಡಿಕೆ ಇಟ್ಟವರು ಯಾರು ಅನ್ನೋ ಪ್ರಶ್ನೆಗೆ ಮಾತ್ರ ಅವರು ಸ್ಪಷ್ಟ ಉತ್ತರ ನೀಡದೆ ಹಾರಿಕೆಯ ಉತ್ತರವನ್ನ ಕೊಟ್ಟಿದ್ದಾರೆ. ಒಟ್ಟಾರೆ ನವಜೋತ್ ಕೌರ್ ಸಿದ್ದು ಅವರ ಈ ಹೇಳಿಕೆಯು ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿ ಆಯ್ಕೆ ಪ್ರಕ್ರಿಯೆಯಲ್ಲಿ ಹಣದ ಪಾತ್ರವನ್ನ ಎತ್ತಿ ತೋರಿಸಿದೆ. ಇದಾಗಿತ್ತು ಈ ಕ್ಷಣದ ವಿಶೇಷ ವರದಿ. ಸಿಎಂ ಕುರ್ಚಿ ಮಾರಾಟಕ್ಕಿದೆ. ವಿಷಯ ವಿಶೇಷತೆ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಧ್ವನಿ.